ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತರ ನಿನ್ನ ಬಗ್ಗೆ ಬಹಳ ಖುಷಿ ಆಗ್ತಾ ಇದೆ. ಲೀಲನ್ಗೋಸ್ಕರ ನೀನು ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಮಾಡಿ ಮೇಲಿಂದ ಬಿದ್ದಿದ್ರೆ ಮೈಯಲ್ಲಿರೋ ಮೂಳೆಗಳೆಷ್ಟು ಅಂತ ಗೊತ್ತಾಗ್ತಿತ್ತು. ಈ ವ್ರತ ಮಾಡಿ ಮೈಯಲ್ಲಿರೋ ನರಗಳೆಷ್ಟು ಅಂತ ಗೊತ್ತಾಗ್ತಿದೆಯಲ್ಲಪ್ಪ. ಬಾಯಾರಿಕೆ ಬೇರೆ ಆಗ್ತದೆ. ಅಯ್ಯೋ ಅಮ್ಮ, ಯಾರಾದರೂ ನೀರು ಕೊಡಿ ಅಪ್ಪ ಅಮ್ಮ. ಅರೆ ರೇ ಅಕ್ಕ, ಇವ್ರಿಗೆ ಬಾಯಾರಿಕೆ ಆಗ್ತಿದೆಯಂತೆ. ಅಲ್ಲ, ನಿಮಗೂ ಬಾಯಾರಿಕೆ ಆಗತ್ತಾ? ಅಯ್ಯೋ ಏನ್ ಸರು ಹಿಂಗಂತ್ಯ? ಮನುಷ್ಯರಂದ್ರೆ ನೀರು ಬೇಕೇ ಬೇಕು, ದಾಹ ಹಾಗೆ ಆಗುತ್ತೆ. ಆದ್ರೆ ಅದು ಮನುಷ್ಯರಿಗೆ, ರಾಕ್ಷಸರಿಗೂ ಆಗತ್ತಾ ಅಂತ ನನಗೆ ಡೌಟ್ ಆಗ್ತಿದೆ. ಕರೆಕ್ಟಾಗಿ ಹೇಳಿದ್ರಿ ಅಕ್ಕ, ಅದಕ್ಕೆ ಕೇಳಿದ್ದು. ಅಮ್ಮ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಇಂಥ ಟೈಮಲ್ಲೂ ನನ್ನನ್ನು ರೇಗಿಸ್ಬೇಡ್ರಮ್ಮ. ಸ್ವಲ್ಪ ಮನುಷ್ಯತ್ವ ಇಟ್ಕೊಳ್ರಮ್ಮ. ಮನುಷ್ಯತ್ವನ ಅದನ್ನ ನಾವು ನಿನ್ನ ಹತ್ರ ಕಲಿಬೇಕಾ? ಮೋಸ ಮಾಡಿ ಮನೆಯೊಳಗೆ ಬಂದು ಮುತ್ತಂತೆ ಇರೋ ಸಂಸಾರನ ಹಾಳು ಮಾಡಕ್ ಹೊರಟಿರೋ ನೀನು ನಮಗೆ ಮನುಷ್ಯತ್ವನ ಕಲಿಯಕ್ಕೆ ಹೇಳ್ತಾ ಇದ್ಯಾ? ಲಕ್ಷ್ಮಿ, ಸರು, ಪ್ಲೀಸ್ ನನಗೆ ಊಟ ಕೊಡಬೇಡಿ. ಕಡೆ ಪಕ್ಷ ಒಂದೇ ಒಂದು ಲೋಟ ನೀರಾದರೂ ಕೊಡ್ರಮ್ಮ. ಸರು, ನಾನು ಹೇಳ್ದಂಗೆ ಕೇಳೋದು. ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊ. ರಾತ್ರಿ ಆಗೋವರೆಗೂ ಊಟ ನೀರು ಏನು ಗಂಟಲಲ್ಲಿ ಇಳಿಯಂಗಿಲ್ಲ. ಅಯ್ಯೋ, ನನ್ನ ಕೈಲಿ ಆಗ್ತಾ ಇಲ್ಲ. ನನಗೆ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಕೊಲೆ ಮಾಡಬೇಕು ಅಂತಲೇ ಈ ವ್ರತ ಮಾಡಿಸ್ತಿದ್ದೀರಾ. ನಾನು ನಿಮ್ಮ ಮಾತು ಕೇಳಲ್ಲ. ನಾನೇನಾದರೂ ಹೋಗಿ ತಿನ್ಕೋತೀನಿ ಅಮ್ಮ. ಅಂತರ ಎಲ್ಲಿ ಹೋಗ್ತಾ ಇದೆಯಾ? ದೇವ್ರ ಮನೆ ಕಡೆ ಅಭಿ. ದೇವ್ರ ಮನೆ ಇರೋದು ಈ ಕಡೆ, ಆ ಕಡೆ ಎಲ್ಲಿ ಹೋಗ್ತಾ ಇದೆಯಾ? ಅದು ದೇವ್ರೆಲ್ಲೆಲ್ಲೂ ಇರ್ತಾನೆ ಅಂತಾರಲ್ಲ, ಅದಕ್ಕೆ ಈ ಕಡೆ ಹೋಗ್ತಿದ್ದೆ. ಪರವಾಗಿಲ್ಲ ಬಿಡು, ಈ ಕಡೆನೇ ಹೋಗ್ತೀನಿ. ನನಗೆ ಗೊತ್ತು ನೀ ತಿನ್ನೋದಕ್ಕೆ ಹೋಗ್ತಾ ಇದೆಯಾ ಅಂತ. ಅಭಿ, ಅದು ಅಂತರ ಲೀಲಂಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ವ್ರತ ಮಾಡ್ತಾ ಇದೆಯಾ. ಒಂದೊತ್ತು ಹಸುವನ್ನು ತಡ್ಕೊಳಕ್ಕಾಗದೆ ತಿನ್ನಕ್ಕೆ ಹೋಗ್ತಿದ್ಯಾ ಅಂದರೆ ನಿಜವಾಗ್ಲೂ ನೀನು ನನ್ನ ಅಂದ್ರನ ಅಂತ ನೋಡ್ಬೋದು. ಅಭಿ, ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ಹಾಗಲ್ಲ, ನೀನು ರಿಯಾಕ್ಟ್ ಮಾಡೋ ರೀತಿ ನೀನೇನ ಅನಿಸುತ್ತೆ. ಅಂದರೆ ನನ್ನಂತರ ಹೀಗೆಲ್ಲ ಮಾಡ್ತಾಳ ಅಂತ ಡೌಟ್ ಬರುತ್ತೆ. ನಮಗೂ ಸೇಮ್ ಟು ಸೇಮ್ ಹಾಗೆ ಅನಿಸ್ತು ಏಜೆ. ಅಭಿ, ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಆದರೆ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಮಕ್ಕಳ ಥರ ರೂಲ್ಸ್ ಬ್ರೇಕ್ ಮಾಡ್ತೀನಿ. ನಿನಗೆ ಗೊತ್ತಲ್ಲ, ನಾನು ಸ್ವಲ್ಪ ಸಣ್ಣ ಮಗು ಥರ ಹಠ ಮಾಡೋದು ಜಾಸ್ತಿ. ಹೌದು, ಅಂತರ ಅತ್ತೆ ಮನಸ್ಸು ಮಗು ಥರನೇ. ಏನು ಸಿಕ್ಕಿದ್ರೆ ಅದನ್ನು ಕಚ್ತಾನೇ ಇರುತ್ತೆ. ಹೌದು, ತುಂಟು ಮಗು ಥರನೇ ನೀನು. ನೀನು ರಿಲ್ಯಾಕ್ಸ್ ಮಾಡು. ಬಟ್ ವ್ರತಕ್ಕೆ ಇವರೆಲ್ಲ ಏನು ಹೇಳ್ತಾರೋ ಅದನ್ನು ಮಾಡು. ಅಮ್ಮನ ಮಾತು ಉಳಿಸ್ಬೇಕು ನೀನು. ಸರಿ, ಆಫೀಸ್ಗೆ ಹೊರಟು ಬರ್ತೀನಿ. ಟೇಕ್ ಕೇರ್. ಅಪ್ಪ, ನಂಗೆ ಸುಸ್ತಾಗ್ತಿದೆ. ಆಮೇಲೆ ನಿದ್ದೆನೂ ಮಾಡೋಂಗಿಲ್ಲ ಅಂದರೆ ಸರಿ ಇರಲ್ಲ. ನಾನು ಹೋಗಿ ಮಲ್ಕೋತೀನಿ. ಮೇಡಮ್, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ನಿಮ್ಗೆ ಊಟ ಬಡಿಸಿ ನಿಮ್ ಪುಣ್ಯದಲ್ಲಿ ನಮಗೂ ಪಾಲಿರ್ಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ನೀವೇನು ಮುಜುಗರ ಪಡ್ಕೋಬೇಡಿ, ಇದು ನಿಮ್ದೇ ಮನೆ ಅಂತ ಆರಾಮಾಗಿ ಊಟ ಮಾಡಿ. ನೋಡು, ಮಾತು ಮಿತಿ ಮೀರ್ತಾ ಇದೆ. ಸಾರಿ ಮೇಡಮ್, ಇನ್ನೊಂದ್ಸಲ ನಿಮ್ಮ ಹತ್ರ ಹಾಗನ್ನಲ್ಲ. ನಿಮ್ಮ ಹತ್ರ ನಾನು ಸ್ಟ್ರಿಕ್ಟ್ ಆಗಿ ಮಾತಾಡ್ತೀನಿ. ಈಗ ನೀನು ನನ್ನ ಮಾತು ಕೇಳ್ತೀನಿ ಅಂದ್ಯೋ ಇಲ್ಲ ಕೇಳಲ್ಲ ಅಂದ್ಯೋ? ಗೊತ್ತಾಯ್ತಾ ಮೇಡಮ್? ಇವಾಗ ಗೊತ್ತಾಯ್ತಾ ಹೆಣ್ಮಕ್ಳ ಜೊತೆ ಹೇಗಕ್ಕಾಗಲ್ಲ ಅಂತ ಗೊತ್ತಾಯ್ತಾ? ಹೆಣ್ಮಕ್ಳು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಸಣ್ಣ ಜಲಪ್ ಕೊಟ್ಟೆ ಅಷ್ಟೇ.
ಅವ್ರ ಪ್ರಕಾರ ನಾವು ನಿಂತರೂ ತಪ್ಪು, ಕುಂತರೂ ತಪ್ಪು, ಐ ಲವ್ ಯು ಅಂದ್ರೂ ತಪ್ಪು, ಅಂದಿಲ್ಲ ಅಂದ್ರೂ ತಪ್ಪು. ಗಿಫ್ಟ್ ಕೊಟ್ರೆ ಓಕೆ ನೈಸ್ನೆಸ್ ಅಂತಾರೆ, ಕೊಟ್ಟಿಲ್ಲ ಅಂದ್ರೆ ಕಂಜೂಸ್ ಅಂತಾರೆ. ಓಕೆ ಏನ್ ಗಿಫ್ಟ್ ಬೇಕಂತ ಕೇಳಿದ್ರೆ ಓ ನಿಮ್ಗೆ ಟೇಸ್ಟೇ ಇಲ್ಲ, ನಾನು ನಿನ್ನ ಹತ್ರ ಕೇಳಿ ಗಿಫ್ಟ್ ಇಸ್ಕೊಳಕ್ಕಾಗತ್ತ ಅಂತಾರೆ. ಏನು ಕರ್ಮ ಮೇಡಮ್. ಇವಾಗ ನೋಡಿ ಮೇಡಮ್, ನಿಮ್ಗೆ ಬೈದ್ರು ಅದು ಹೊಗಳೋ ಹಾಗೆ ಕೇಳಿರುತ್ತೆ, ಅಕಸ್ಮಾತ್ ಹೊಗಳಿದ್ರು ಕೂಡ ಆಕ್ಚುಲ್ ಆಗಿ ಅದು ಬೈದಿರ್ತಾರೆ. ಈ ಟ್ಯಾಲೆಂಟ್ ಇರೋದು ಹೆಣ್ಮಕ್ಳಿಗೆ ಮಾತ್ರ ಮೇಡಮ್. ಓ ವಿಶ್ವರೂಪ್, ನಮ್ಗೆ ಇದೆಲ್ಲ ಕೇಳೋಷ್ಟು ಪೇಷನ್ಸ್ ಇಲ್ಲ, ನನ್ಗೆ ಹಸುವಾಗ್ತಿದೆ. ಪ್ಲೀಸ್ ಊಟ ಕೊಡಿ. ನೋ 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 ನೋ, ಊಟನ ನಾವೇ ಬಡಿಸ್ಬೇಕು. ವಿಶ್ವರೂಪ್, ಇವ್ರಿಗೆ ಸೇವೆ ಮಾಡೋಂಥ ಅವಕಾಶ ಮಾಡಿಕೊಡಿ ಪ್ಲೀಸ್. ಸರು. ವ್ರತ ನಿಮ್ದು ಊಟ ನಮ್ದು. ಅಕ್ಕ ಹೇಳಿ. ಊಟ ನಮ್ದು ವ್ರತ ನಿಮ್ದು. ವ್ರತ ನಿಮ್ದು ಊಟ ನಮ್ದು. ಊಟ ನಮ್ದು ವ್ರತ ನಿಮ್ದು. ಅಬ್ಬಬ್ಬಾ, ಮಿಕ್ಸಿಂಗ್ ಕರೆಕ್ಟ್ ಆಗಿ ಆಗಿಲ್ವಾ? ಆಗಿಲ್ದೇ ಇರತ್ತ ವಿಶ್ವರೂಪ್. ಮತ್ತೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ರಿಯಾಕ್ಷನ್ ಬರ್ತಾ ಇಲ್ಲ. ಏನು ಅಧಿಕಾರನ? ಅದೆಲ್ಲ ಇಲ್ಲಿ ಸಿಗೋದಿಲ್ಲ, ಅದಕ್ಕೆಲ್ಲ ಕಷ್ಟಪಟ್ಟು ದುಡಿಬೇಕು. ಇಲ್ಲ ಅಂದ್ರೆ ನಿಮ್ ತರ ತಲೆ ಇರ್ಬೇಕು. ಸರು, ಮಾತ್ ಜಾಸ್ತಿ ಆಯ್ತು. ಮಾತೆಲ್ಲಿ ಜಾಸ್ತಿ ಆಯ್ತು? ಜಾಸ್ತಿ ಆಗಿದ್ದು ಖಾರ ತಾನೆ. ನಂಗೆ ತುಂಬಾ ಖಾರ ಆಗ್ತಿದೆ, ಪ್ಲೀಸ್ ನೀರು ಕೊಡು. ಮೇಡಮ್ ನೀರು ಕೊಡ್ಬೇಕಂತ ನಮಗೂ ಆಸೆ ಇದೆ, ನೀವಾಗೆ ಕೇಳಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಮೇಡಮ್ ಅಯ್ಯೋ ಉಪ್ಪು, ಮೊದ್ಲೇ ಖಾರ, ಅದ್ರ ಮೇಲೆ ಇನ್ನೊಂದಷ್ಟು ಖಾರ ತಿಂದಂಗಾಯ್ತು. ಏನು ಹಾಕಿದ್ದೀರಾ ನೀರಿಗೆ? ಬೇರೆ ನೀರು ಕೊಡಿ. ಸಿಗುತ್ತೆ, ಈಗಲೇ ಸಿಗುತ್ತೆ. ಆದ್ರೆ ಲೀಲಾತೆ ಎಲ್ಲಿದ್ದಾರೆ ಅಂತ ಹೇಳೋ. ಅಯ್ಯೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಾಗೋವರೆಗೂ ನೀರ್ ಸಿಗಲ್ಲ. ಓಕೆ, ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಮೇಡಮ್? ನಿಮ್ಗೆಲ್ಲ ಏನಾಗಿದೆ? ಬಿಡಿ ಮೇಡಮ್ ಅಂತ ಬಹುವಚನ. ಆಯ್ತು, ನಿಮ್ಮೊಂದು ಡೀಲ್ ಕೊಡ್ತೀನಿ. ನೀಲಾ ಮೇಡಮ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆನ ಮಾಡ್ತೀನಿ. ಅಯ್ಯೋ ನನಗೆ ಗೊತ್ತಿಲ್ಲಮ್ಮ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನನಗೆ ತುಂಬಾ ಹಿಂಸೆ ಕೊಡ್ಬೇಡಿ. ನೀಲಾ ಅತ್ತೆ ಎಲ್ಲಿದ್ದಾರೆ ಅಂತ ಹೇಳಿ, ಅವಾಗ ಹಿಂಸೆನೇ ಇರೋದಿಲ್ಲ. ಸರಿ ಹೇಳ್ತೀನಿ, ಮೊದಲು ನೀರು ಕೊಡಿ. ಅಕ್ಕ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.